ವೆಂಕಟಾಪುರ ಗ್ರಾಮಕ್ಕೆ ಭೇಟಿ ಕೊಟ್ಟ ಸಂಸದರು ಹಾಗೂ ಮಾಜಿ ಶಾಸಕರು. ಚಿಂತಾಮಣಿ ತಾಲೂಕಿನ ಪೆರ್ಮಾತ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವೆಂಕಟಾಪುರದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಿರುವ ಶ್ರೀ ಗಂಗಮ್ಮ ದೇವಿ ದೇವಾಲಯಕ್ಕೆ ಸಂಸದರಾದ ಮಲ್ಲೇಶ್ ಬಾಬು ಹಾಗೂ ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಭೇಟಿ ನೀಡಿ ಈ ವೇಳೆ ಗಂಗಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರು, ಇಲ್ಲಿ ಶ್ರೀ ಗಂಗಮ್ಮ ದೇವಿ ದೇವಾಲಯ ನೂತನವಾಗಿ ಪ್ರತಿಷ್ಠಾಪಿಸಲಾಗಿದ್ದು, ಈ ಸಂದರ್ಭದಲ್ಲಿ ಕ್ಷೇತ್ರದ ಸಮಸ್ತ ಜನತೆಗೆ ಹಾಗೂ ಪ್ರಾಣಿ ಸಂಕುಲಗಳು ನೆಮ್ಮದಿಯ ಜೀವನ ನಡೆಸಲು ಅಮ್ಮನವರಲ್ಲಿ ಬೇಡಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಈ ಭಾಗದ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಆರ್.ಕೆ. ಸ್ಪಾಟ್ ನ್ಯೂಸ್ ಬ್ಯೂರೋ, ಚಿಂತಾಮಣಿ. ವೆಂಕಟಾಪುರ ಗ್ರಾಮದಲ್ಲಿ ನೂತನವಾಗಿ ದೇವಾಲಯವನ್ನು ಪ್ರತಿಷ್ಠಾಪನೆ ಗ್ರಾಮಸ್ಥರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಬಾಯಿ ಹತ್ರ ಬಂದು ಪ್ರಾರ್ಥನೆಯಾದಂಥ ನಾನು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯಿಂದ ಬದುಕಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಬೇಡಿಕೆಗಳು ಏನೇ ಇದ್ದರೂ ಅವರು ಪ್ರಾರ್ಥನೆ ಸರ್, KC ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತ ಇವತ್ತು ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿದ್ದಾರೆ. ಕೆಲವು ಸಂಘಟನೆಗಳು ಅದಕ್ಕೆ ಬೆಂಬಲ ನೀಡಿವೆ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ತುಂಬ ಒಳ್ಳೆಯದು. ಆ್ಯಕ್ಚುಲಿ ಯಾಕಂದರೆ ಸರ್ಕಾರಿ ಯಂತ್ರಗಳು ಯಾವಾಗಲೂ ಕೂಡ ಹೇಗಿರ್ತವೆ ಹೇಳಿದ್ರೆ, ಈಗ 1ನೇ ಹಂತ 2ನೇ ಹಂತ ಅಂದರೆ ಅದು ನೇರವಾಗಿ ಇದು ರಿಪೇರಿ ಆದರೆ ರಿಪೇರಿ ಮಾಡೋದ್ರಿಂದ ನೇರವಾಗಿ ಬಂದು ಬೀಳೋದ್ರಿಂದ ಕುಡಿಯುವ ನೀರು ಬೋರ್ವೆಲ್ಗಳೆಲ್ಲ ಇರ್ತವೆ, ಅಲ್ಲಿ ಕೂಡ ಅದು ಹೊರಗಡೆ ರೀಚಾರ್ಜ್ ಆಗುವಂಥದ್ದು. ಮತ್ತು ಅದು ನಮ್ಮ ಬೆಂಗಳೂರಿನಲ್ಲಿ ಅಲ್ಲಿ ನಮ್ಮ ಮನೆಯ ಪಕ್ಕದಲ್ಲೇ ಅದು ಹಾದು ಹೋಗ್ತಾ ಇದೆ. ಅದು ನನಗೆ ಗೊತ್ತಿದೆ, ಅದು ಎಷ್ಟು ಸ್ಮೆಲ್ ಇದೆ, ಅದರ ಪರಿಣಾಮ ಏನು ಅನ್ನೋಂಥದ್ದು ನನಗೆ ಗೊತ್ತಿದೆ. ಹಾಗಾಗಿ 3ನೇ ಹಂತದ ಶುದ್ಧೀಕರಣದ ಏನೋ ಒಂದು ಪ್ರತಿಭಟನೆಗಳು, ಹೋರಾಟಗಳು ಮಾಡ್ಬೋದು. ಅದು ನಿಜವಾಗ್ಲೂ ಕೂಡ ಒಳ್ಳೆಯದು. ಸರ್ಕಾರ ಮುಂದಾಗಬೇಕು. ಅದು ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಒಂದು ಪ್ರತ್ಯೇಕವಾಗಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತೇಳಿ ಪ್ರತಿಭಟನೆಗಳು, ಹೋರಾಟಗಳನ್ನು ಮಾಡುವಂಥದ್ದು ಮಾಡ್ತೀವಿ.